ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಾಗತಂ ಸುಸ್ವಾಗತಂ. ಕೆಲಸ ಬಿಟ್ಟಿದ್ರೆ ಸೈಡಿಗೆ ಇದನ್ನ ಮಾಡ್ಲಿಕ್ಕೆ ಈಗ. ಆದರೂ ಕೆಲಸ ಮಾಡ್ಬೇಕ್ರಿ, ಹಂಗೆಲ್ಲ ಬಂದ ತಕ್ಷಣ ಕ್ಯಾಮ್ರಾ ಬಂತು ಅಂದ ತಕ್ಷಣ ಕಸ್ಟಮರ್ಗೆಲ್ಲ ಸಾಕ್ಬಾರ್ದು. ಆದರೂ ಇರಲಿ, ಯಾಕಂದ್ರೆ ಫಸ್ಟ್ ಟೈಮು ಈಗೀಗ ವ್ಲಾಗ್ ಮಾಡ್ಲಕತ್ತೀವಿ, ಹಾಗಾಗಿ ಸ್ವಲ್ಪ ಶುರು ಮಾಡೋಣ. ಮತ್ತು ಡೈಲಿ ವ್ಲಾಗ್ಸ್ ನೋಡ್ಲಿಕತ್ತೀರಿ ಅನ್ಕೋತೀನಿ. ಒಬ್ಬೊಬ್ಬರು ಹೆಚ್ಚಾಗ್ಲಿಕತ್ತೀರಿ, ನೋಡೋರು ಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ, ಅದೇ ಒಂದು ಖುಷಿ. ಈಗ ದಿನ ಏನೇನು ಮಾಡ್ತೀವಿ ಅನ್ನೋ ರುಟೀನಿಂದ ಶುರು ಮಾಡ್ಲಿಕತ್ತೀವಿ ದಿನ. ಸೊ ಹೋಗ್ತಾ ಹೋಗ್ತಾ ಏನಾದರೂ ಹೊಸ ಹೊಸ ಐಡಿಯಾಸ್ ಹುಡುಕ್ತೀವಿ, ಹೊರಗೆ ಹೋದಾಗೆಲ್ಲ ವೀಡಿಯೋಸ್ ಮಾಡಲಿಕ್ಕೆ ಹಾಕಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. ಸದ್ಯಕ್ಕೆ ನಮ್ಮ ಮನೆಗೆ ನೆನ್ನೆ ಹೇಳ್ದಂಗೆ ನಾನು ಇವತ್ತು ಹೂರ್ಣದ ಹೋಳಿಗೆ ಮಾಡ್ಕೊತಾರೆ, ನಮ್ಮ ಕಡೆ ಸ್ಪೆಷಲ್ಲೇ ಚಲೋ ಮಾಡ್ತಾರೆ, ಮಸ್ತ್ ಮಾಡ್ತಾರೆ. ಉಪ್ಪಿಟ್ಟು ಚಿಕ್ಕಮ್ಮ ಮಾಡ್ಕೊತಾರೆ. ಸೊ ಇವತ್ತು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಕಂಟಿನ್ಯೂ ಆಗಿ ಫುಲ್ ವೀಡಿಯೋಸ್ನ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ನಮ್ಮ ಚಿಕ್ಕಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ. ಆದರೆ ಅದು ಇನ್ನೂ ಸ್ವಲ್ಪ ಹೂರ್ಣ ಹಿಡಿಬೇಕು, ಗಟ್ಟಿಯಾಗಬೇಕಂತೆ. ಒಂದು ಟ್ರಯಲ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ನೋಡಿ ಫ್ರೆಂಡ್ಸ್, ಮಾಡ್ತಾಯಿದ್ದಾರೆ ಬರ್ತಾಯಿದೆ ಚೆನ್ನಾಗಿ. ಆದರೂ ಅದು ಸ್ವಲ್ಪ ಹೂರ್ಣ ಗಟ್ಟಿ ಆಗಬೇಕು. ನೋಡ್ಕೊಂಬರೋಣ ಹೂರ್ಣ ಎಲ್ಲಿಟ್ಟಿದ್ದಾರಂತ. ಇಲ್ಲಿ ಫ್ಯಾನಿಗೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಹೂರ್ಣನ ಸ್ವಲ್ಪ ಗಟ್ಟಿಯಾಗಲಿ ಅಂತ. ನೋಡಿ, ಹೂರ್ಣ ಗಟ್ಟಿಯಾಗಲಿ ಅಂತ ಫ್ಯಾನಿಗೆ ಇಟ್ಟಿದ್ದಾರೆ. ಸ್ವಲ್ಪ ಗಟ್ಟಿ ಆಗ್ಬೇಕದಿನ್ನೂ, ಇಲ್ಲಾಂದರೆ ಲಟ್ಸೋಕ್ಕೆ ಚೆನ್ನಾಗಿ ಬರಲ್ಲ. ಹಂಗಾಗಿ ನೋಡಿ, ಲಾಗಿನ್ ಟೈಮು, ಹಂಗಾಗಿ ಇಲ್ಲಿ ಇಟ್ಟಿದ್ದೀನಿ ನಾನು. ಅದ್ರ ಪಾಡಿಗೆ ಅದಿದೆ, ಏನಾರು ಇದ್ದರೆ ನೋಡ್ತೀನಿ. ಇಲ್ಲಿ ಟಿ ವಿ ಓಡ್ತಾ ಇದೆ, ಅದ್ರ ಪಾಡಿಗೆ ಅದು ಯಾರೂ ನೋಡಲ್ಲ, ಸುಮ್ಮನೆ ಓಡಿಸ್ತಿರ್ತೀವಿ. ಇವನು ನೋಡಿ ಫ್ರೆಂಡ್ಸ್, ಇಲ್ಲಿ ಎಡಿಟ್ ಮಾಡ್ಕೊಂಡು ಕೂತಿದ್ದಾನೆ. ಇದು ಇವನ್ ರೂಮು, ಎಡಿಟಿಂಗ್ ಅಂತ ಇಟ್ಕೊಂಡಿದ್ದಾನೆ. ಆರಾಮಾಗಿ ಮಲ್ಕೋತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮಲ್ಕೋತಾನೆ. ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಇವನ ಹೆಸರೇನು ಗೊತ್ತಾ? ರಾಜು. ಒಂದು ಹೇಳಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹೊರಗೆ ಇದು ಮಾಡ್ಕತ್ತಾರ, ಒಳಗೆ ಹೋಳಿಗೆ ಮಾಡ್ಕತ್ತಾರ. ನಿನಗೇನು ಅನಿಸ್ತದ ಹೋಳಿಗೆ ಬಗ್ಗೆ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಹೋಳಿಗೆ ಬಗ್ಗೆ ನನ್ನ ಅಭಿಪ್ರಾಯ ಸದ್ಯಕ್ಕೆ ಏನೂ ಇಲ್ಲ. ಹೊಟ್ಟೆಗೆ ಬಿದ್ದರೆ ಸಾಕಾಗಿದೆ. ಏನು ಮಾಡ್ತಾಯಿದ್ದಾರೋ ಏನೋ, ಚಿಕ್ಕಮ್ಮ ಬರೋದು ಹೋಗೋದು ಪಾಪ ಫುಲ್ ಎಫರ್ಟ್ಸಲ್ಲಿ ಮಾಡ್ತಾಯಿದ್ದಾರೆ. ನೋಡೋಣ, ಬಂದ ಮೇಲೆ ತಿಂದ ಮೇಲೆ ನೋಡೋಣ. ಯಾಕಂದ್ರೆ ನಮಗಂತೂ ಬರೋಲ್ಲ ಅದು, ಅವರೇ ಮಾಡಬೇಕು. ನೋಡಿ ಅಲ್ಲಿ ಬಂದೇ ಬಿಟ್ರೆ ನೋಡಿ, ಅಲ್ಲಿ ಹೂರ್ಣ ನೋಡಿ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನೋಡಿ. ನಿಮ್ಮ ಮನೇಲಿ ಯಾರು ಹೋಳಿಗೆ ಮಾಡ್ತೀರಾ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಈ ಥರ ಅಡುಗೆ ಮಾಡೋರು ಯಾರು ಇದ್ದಾರೆ, ನಿಮ್ಮ ಚಿಕ್ಕಮ್ಮ, ನಿಮ್ಮ ದೊಡ್ಡಮ್ಮ, ನಿಮ್ಮ ಅಮ್ಮ ಯಾರು ಇರ್ತಾರೋ ಅವ್ರದ್ದೆಲ್ಲ ನೀವು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ಯಾಕಂದ್ರೆ ಪಾಪ ರುಚಿಯಾಗಿ ಮಾಡಿ ಹಾಕ್ತಾರೆ. ಹೊರಗಡೆ ಹೋಗ್ಬಿಟ್ಟು ನೀವು ತಿಂದು ಗಡತ್ತಾಗಿ ತಿಂದು ಬರ್ತೀರ ಅಲ್ವಾ? ನೋಡಿ, ವರ್ಕ್ ಮಾಡೋದು ಬಿಟ್ಬಿಟ್ಟು ನಾ ಎದ್ದೆ. ಯಾಕಂದರೆ ಎಲ್ಲ ಆಗ ಅಂದ ತಕ್ಷಣ ನನಗೆ ಒಂಥರ ಹುರುಪನ್ಬಿಡುತ್ತೆ. ವರ್ಕೇ ಬಿಟ್ಬಿಟ್ಟೆ ನಾನು, ಹಿಂಗಾಗಿ ನಿಮ್ಮ ಮನೇಲಿ ನಿಮ್ಮಮ್ಮ, ನಿಮ್ಮ ದೊಡ್ಡಮ್ಮ, ನಿಮ್ಮ ಚಿಕ್ಕಮ್ಮ ಯಾರು ಅಡುಗೆ ಮಾಡ್ತಾರಲ್ಲ, ಪಾಪ ಅವ್ರು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರ್ತಾರೆ. ಸೊ ನೀವು ಅವ್ರಿಗೆಲ್ಲ ಕಮೆಂಟ್ ಮಾಡಬಾರ್ದು, ಹಂಗಿದೆ ಹಿಂಗಿದೆ ಅಂತೆಲ್ಲ ಕಮೆಂಟ್ ಮಾಡಬಾರ್ದು ನೀವು ಆ್ಯಕ್ಚುಲಿ. ಯಾಕಂದ್ರೆ ನೀವು ಮಾಡಿದಾಗಲೇ ಗೊತ್ತಾಗೋದು ಅದು ಕಷ್ಟ ಏನು ಅಂತಲ್ವಾ. ಸೊ ತಿನ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕಮೆಂಟ್ ಮಾಡಿಬಿಡಿ ನಿಮ್ಮ ಅಮ್ಮವ್ರಿಗೆ ಅಡುಗೆ ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ಅಂತ. ಓಕೆನಾ? ನೋಡಿ ಇಲ್ಲಿ ನೋಡಿ ವೈರ್ ಹೆಂಗಿದೆ ನೋಡಿ, ಇಲ್ಲೆಲ್ಲ ಎಲ್ಲೆಲ್ಲೋ ಕನೆಕ್ಷನ್, ಇಲಿ ಬಾಲ ಥರ ಹೋಗಿದೆ ಕನೆಕ್ಷನ್ನು. ಸೊ ಮನೆ ಪೇಂಟ್ ಆಗ್ತಾಯಿದೆ, ಹೇಳಿಲ್ವ, ಪೇಂಟ್ ಆಗ್ತಾಯಿದೆ. ಇನ್ನು ಬರುತ್ತೆ ಇವತ್ತು, ಏನೋ ಅರೈವಲ್ ಇದೆ, ಅದೆಲ್ಲ ತೋರಿಸ್ತೀನಿ ನಾನು. ಸೊ ನಮ್ಮ ತಂಗಿ ಇಷ್ಟೊತ್ತಿಗೆ ಎಲ್ಲ ತೋರಿಸಿದಾಳೇನೋ ಅಂತ ಅನಿಸುತ್ತೆ. ಅಲ್ಲಿ ಏನು ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲ ನನಗೂ. ನೀವು ಬೇರೆ ರೊಚ್ಚಿಗೆ ಬಸ್ಬಿಟ್ರೆ ನನ್ನ ಎದ್ದು ಬಂದ್ಬಿಟ್ಟೆ ನಾನು. ಇಲ್ಲಿ ನಮ್ಮ ಅಮ್ಮ ಕೂತಿದ್ದಾರೆ, ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ ಅವರು. ನಮ್ಮ ಚಿಕ್ಕಮ್ಮ ಅವ್ರು ಮಾಡ್ತಾಯಿದ್ದಾರೆ ಹೋಳಿಗೆ ರೆಡಿ ಆಗ್ತಾಯಿದೆ. ಆಹಾ, ಬಾಯಿ ರುಚಿ. ತುಪ್ಪ ಇದು ಬಿಟ್ರೆ ಅಂತ ಇನ್ನೂ ಅದ್ಭುತ. ಇದಕ್ಕೆ ತುಪ್ಪ, ಹಾಲು ನೋಡಿ. ಪಾಪ ಎಷ್ಟು ಕಷ್ಟಪಟ್ಟು ಒಬ್ಬರೇ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲರೂ ಲೈಕ್ ಗೀಕ್ ಕೊಡ್ರಪ್ಪ ಪಾಪ ಒಂಚೂರು, ಅವ್ರಿಗೂ ಖುಷಿ ಆಗುತ್ತೆ. ಹಾವೇರಲ್ಲೆಲ್ಲ ನೋಡಲಿ, ಹಾವೇರಲ್ಲಿರೋರು ಇವರೆಲ್ಲ ನೋಡಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಟ್ತಾಯಿದ್ದಾರೆ ನೋಡಿ.
ಚೆನ್ನಾಗಿದೆ ನೋಡಿ ಅದು ಶೇಪು ನೋಡಿ ಹೆಂಗೆ ಬರ್ತಾ ಇದೆ ನೋಡಿ ಮೋದಕ ಇದ್ದಂಗಿದೆ ಅದು ನೋಡಿದ್ರ ಟೈಮ್ ಎಷ್ಟಾಗಿದೆ 1 ಗಂಟೆ ಆಗಿದೆ ಇನ್ನೊಂದು 1 ಅವರಲ್ಲಿ ಆಗುವುದು ಅಂತ ನನ್ನ ಒಂದು ಅನಿಸಿಕೆ ತೋರ್ಸೋಕ್ಕೆ ಇದೊಂದು ತೋರಿಸ್ಬೋದು ನಾನು ಡಿ ಮಾರ್ಟಲ್ಲಿ ತೊಗೊಂಬಂದಿರೋ ಒಂದು ಮಗ್ ಮತ್ತೇನು ತೋರ್ಸೋಕ್ಕೆ ಏನಿಲ್ಲ ಬಿಡಿ ಎಲ್ಲರದು ಊಟ ಆಯಿತಾ ಅಂತ ಕಮೆಂಟ್ ಮಾಡಿ ಸೊ ನಮಗೂ ಸುಸ್ತಾಗಿದೆ ಸೊ ನಮ್ಮ ಅಪ್ಪಾಜಿಲು ಒಳಗಡೆ ಮಲ್ಕೊಂಡಿದ್ದಾರೆ ಇನ್ನೇನು ತೋರ್ಸೋಕ್ಕೆ ಏನಿದೆ ನೋಡಿ ಹೊರಗಡೆ ಹೋಗ್ಬೇಕಷ್ಟೇ ನಾವು ಹೊರಗಡೆ ಹೋಗೋಣ ಬನ್ನಿ ಹೆಂಗಿದೆ ವಾತಾವರಣ ಏನು ನೋಡಿ ಬಿಸಿಲಿದೆ ಬಟ್ ತಂಪು ವಾತಾವರಣ ಬಿಸಿಲಿದೆ ಹೊರಗಡೆ ಬಟ್ ತಂಪಾಗಿ ಇದೆ ನೋಡಿ ಹೆಂಗಿದೆ ನೋಡಿ ಕಾಣಿಸುತ್ತಾ ಹೆಂಗಿದೆ ನೋಡಿ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಬಟ್ ಏನಂದರೆ ಚಳಿ ಸಿಕ್ಕಾಪಟ್ಟೆ ಇದೆ ಒಳಗಡೆ ನಿದ್ದೆ ಮಾಡಬೇಕು ಅನಿಸುತ್ತೆ ಸೊ ಇಲ್ಲೇ ಕೂತ್ಕೊಳ್ಳೋದು ನಮ್ಮದು ಅಡ್ಡ ಇದು ಬೈಕ್ ಸ್ವಲ್ಪ ಸರ್ಸಾನೆ ಇರಿ ಇದೇ ನಮ್ಮದು ಅಡ್ಡ ಎಲ್ಲರದು ಒಂಥರ ಅಡ್ಡ ಆದರೆ ನಂದು ಈ ಅಡ್ಡ ಅವಾಗವಾಗ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿ ಟೀ ಅಂಗಡಿ ಇದೆ ಅಲ್ಲೋಗಿ ಟೀ ಕುಡಿದು ಬಂದು ಮತ್ತೆ ವರ್ಕ್ ಮಾಡ್ತಾಯಿರ್ತೀವಿ ನೋಡೋಣ ಅಡುಗೆ ಆದಮೇಲೆ ನಿಮಗೆ ಹೋಳಿಗೆ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್